ಹಾಯ್, ನಾನು ನಿಮ್ಮ ರಂಜಿತಾ, ಟ್ರಾನ್ಸ್ ವಿಮೆನ್. ಈ ಜೆಂಡರ್ ಡಿಸ್ಫೋರಿ ಅನ್ನೋದು ನಮ್ಮ ಜೆಂಡರ್ನಲ್ಲಿ ನಮಗೆ ಬರುವಂಥ ಯೋಚನೆಗಳು, ನಮ್ಮ ಮನಸ್ಥಿತಿ ಪ್ರತಿದಿನವೂ ಕಾಡ್ತಾ ಇರುತ್ತೆ. ನಾವು ಹೆಣ್ಣಾಗಬೇಕು ಅಂತ, ಹೆಣ್ಣಾಗಿ ಹುಟ್ಟಿದವರಿಗೆ ಗಂಡಾಗಬೇಕು ಅಂತ, ಗಂಡಾಗಿ ಹುಟ್ಟಿದವರಿಗೆ ಹೆಣ್ಣಾಗಬೇಕು ಅಂತ ಮನಸ್ಥಿತಿಯ ಯೋಚನೆ ಪ್ರತಿದಿನ ನಾವು ಕನ್ನಡಿಯಲ್ಲಿ ನೋಡುವಾಗ, ನಮ್ಮ ಭಾವನೆಗಳನ್ನ ಯೋಚನೆ ಮಾಡುವಾಗ ನಮ್ಮಲ್ಲಿ ಬರ್ತಾ ಇರುತ್ತೆ. ಈ ಜೆಂಡರ್ ಡಿಸ್ಫೋರಿಯಾದಲ್ಲಿ ಪ್ರತಿಯೊಬ್ಬರಿಗೆ ಅವ್ರಿಗೆ ಬರುವಂಥ ವಯಸ್ಸಿನಲ್ಲಿ, ಒಂದೊಂದು ವಯಸ್ಸಲ್ಲಿ ಒಂದೊಂದು ವಯಸ್ಸಿರೋರಿಗೆ ಅವ್ರಿಗೆ ವಿಭಿನ್ನವಾಗಿ ಬರುತ್ತೆ. ಒಬ್ಬರಿಗೆ ಒಂದು 5 ವಯಸ್ಸಲ್ಲಿ ಬಂದರೆ, ಒಬ್ರಿಗೆ 10 ವಯಸ್ಸಲ್ಲಿ ಬರ್ಬೋದು, ಒಬ್ರಿಗೆ 12 ವಯಸ್ಸಲ್ಲಿ ಬರ್ಬೋದು, ಒಬ್ರಿಗೆ 18 ವಯಸ್ಸಲ್ಲಿ ಬರ್ಬೋದು. ಸೊ ಅವರ ಮನಸ್ಥಿತಿಯ ಜೆಂಡರ್ ಡಿಸ್ಫೋರಿಯಾಗೆ ಬಂದು ಸೂಕ್ತವಾದ ವಯಸ್ಸಿರಲ್ಲ. ಸೊ ಆ ಜೆಂಡರ್ ಡಿಸ್ಫೋರಿಯಾದಲ್ಲಿ ಕಾಡ್ತಾ ಇರೋರಿಗೆ ಟ್ರಾನ್ಸಿಷನ್ಗೆ ಹೋಗಬೇಕು, ನನ್ನ ಬದಲಾವಣೆಗಳನ್ನ ಸರಿ ಮಾಡ್ಕೊಳ್ಬೇಕು ಅಂತ ಒಂದು ಏಜ್ ಲಿಮಿಟ್ ಆಗುವಾಗ ನಾವು ಈ ಟ್ರಾನ್ಸಿಷನ್ ಪ್ರೊಸೆಸ್ಗೆ ಹೋಗ್ತೀವಿ. ಟ್ರಾನ್ಸಿಷನ್ ಅನ್ನೋದು ಈ ಟ್ರಾನ್ಸ್ ಮಹಿಳೆ, ನಮ್ಮ LGBTQ ಅಲ್ಲಿ ಟ್ರಾನ್ಸ್ಜೆಂಡರ್ಗೆ ಪರ್ಟಿಕ್ಯುಲರ್ ಆಗಿ ಟ್ರಾನ್ಸ್ಜೆಂಡರ್, ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಬದಲಾವಣೆ ಆಗೋರು, ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಬದಲಾಗೋರು, ಈ ಬದಲಾವಣೆ ಮಾಡುವ ಈ ವಿಷಯವನ್ನು ನಾವು ಟ್ರಾನ್ಸಿಷನ್ ಅಂತೀವಿ. ಪ್ರತಿಯೊಬ್ಬರು ನಾನು ಸರ್ಜರಿ ಮಾಡಿಕೊಂಡ್ರೇ ಮಹಿಳೆ ಅಂತ ಅನ್ಸ್ಕೊಳ್ಳೋರು ಸ್ವಲ್ಪ ಜನ ಇದ್ದಾರೆ. ಇಲ್ಲ, ನಾನು ಟ್ರಾನ್ಸಿಷನ್ ಕಂಪ್ಲೀಟ್ ಆಗಿದೆ, ಟ್ರಾನ್ಸ್ ವಿಮೆನ್ ಆಗಿದ್ದೀನಿ, ನಾನು ಮಾನಸಿಕವಾಗಿ ಆಗಿದ್ರು ದೈಹಿಕವಾಗಿ ನಾನು ಹೆಣ್ಣಾಗಿದ್ದೀನಿ ಅನ್ನೋದು ಪ್ರತಿಯೊಬ್ಬರಿಗೆ ಅವ್ರದ್ದೇ ಆದಂಥ ಒಂದು ಬ್ಯಾರಿಯರ್ ಏನಿತ್ತು, ಅದು ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೆ ಅಂತ ಎಲ್ಲರೂ ಸರ್ಜರಿ ಮಾಡ್ಕೊಳ್ಳೇಬೇಕು, ಹಾರ್ಮೋನ್ಸ್ ತಗೊಳ್ಳೇಬೇಕು, ಇಲ್ಲ ಹೆಣ್ಣಿನ ಬಟ್ಟೆನೇ ಹಾಕ್ಕೊಳ್ಬೇಕಂತ ಯಾವುದೇ ರೀತಿಯಲ್ಲ. ಅವರ ಮನಸ್ಥಿತಿಗೆ ಅವ್ರು ಹೆಣ್ಣಾಗಿದ್ದರೆ ಅದನ್ನು ಒಂದು ಟ್ರಾನ್ಸ್ಜೆಂಡರ್ ಅಂತಲೇ ನಾವು ಅಳವಡಿಸ್ಕೊಳ್ತೀವಿ. ಟ್ರಾನ್ಸ್ ವಿಮೆನ್ ಅಂತ ಅನ್ಕೊಂಡ್ರೆ ಅದು ಅವರಿಗೆ ಜೆಂಡರ್ ಅನ್ನೋದು ನಾವು ಏನು ತಿಳ್ಕೊತೀವೋ ಅದು. ಅದಕ್ಕೆ ಯಾರಿಗೆ ಯಾವ ಥರ ಇರಬೇಕು, ಯಾವ ಥರ ಬದಲಾವಣೆ ಬೇಕು ಅನ್ನೋದು ಅದು ಪ್ರತಿ ವ್ಯಕ್ತಿಗೆ ಬಿಟ್ಟಿರುವಂಥ ಒಂದು ವಿಷಯ. ನಾವು ಇವತ್ತಿನ ಸಂದರ್ಭದಲ್ಲಿ ಪ್ರತಿಯೊಂದು ಟ್ರಾನ್ಸ್ ಕಮ್ಯುನಿಟಿಯವರು ಟ್ರಾನ್ಸಿಷನ್ ಮಾಡಬೇಕಂದ್ರೆ ಒಂದು NGO ಮೂಲಕ ಇಲ್ಲ ಒಂದು ಸಂಸ್ಥೆ ಮೂಲಕ ನಾವು ಹೋಗಬೇಕು. ಅವರ ಮೂಲಕವಾಗಿ ಹೋಗಿ ಅವರು ಒಂದು ಡಾಕ್ಟರ್ನನ್ನು ಒಂದು ಹಾಸ್ಪಿಟಲ್ನ ರೆಫರ್ ಮಾಡ್ತಾರೆ. ಬೆಂಗಳೂರಲ್ಲಿ ಅಧಿಕವಾಗಿ ನಿಮ್ಯಾನ್ಸ್ ಮತ್ತು ರಾಮಯ್ಯ ಹಾಸ್ಪಿಟಲ್ಗೆ ನಮ್ಮನ್ನು ರಿಫರ್ ಮಾಡ್ತಾರೆ. ಅಲ್ಲಿ ಹೋದ ತಕ್ಷಣ ಏನಾಗುತ್ತೆ, ಅಲ್ಲಿ ಹೋಗುವಾಗ ಡಾಕ್ಟರ್ಸ್ ಅವ್ರಿಗೆ ತುಂಬ ಇದ್ರ ಬಗ್ಗೆ ಮಾಹಿತಿ ಇದ್ದವರು ನಮ್ಮನ್ನು ಸ್ಟಡಿ ಮಾಡ್ತಾರೆ. ನಮ್ಮ ಆಹಾಭಾವಗಳನ್ನ, ನಾವು ಹಾಕುವಂಥ ಬಟ್ಟೆನ, ನಾವು ಯಾವ ರೀತಿ ಎಷ್ಟು ವರ್ಷದಿಂದ ನಾವು ಸೀರೆಯಲ್ಲಿದ್ದೀವಿ, ಇದ್ರ ಬಗ್ಗೆ ಎಲ್ಲ ತುಂಬ ಕುಶಿತವಾಗಿ ಅವ್ರು ನಮ್ಮ ಬಗ್ಗೆ ವಿಚಾರಿಸ್ತಾರೆ, ಹಾಗೂ ಕೌನ್ಸಿಲಿಂಗ್ ಮಾಡ್ತಾರೆ. ಆದರೆ ಇದರಲ್ಲೊಂದು ವಿಷಯ ಗೊತ್ತಾ ನಿಮಗೆ, ಆ ಕೌನ್ಸಿಲಿಂಗ್ ಮಾಡೋ ವಿಧಾನ ಇದೆಯಲ್ಲ, ಇದು ತುಂಬ ವಿಭಿನ್ನವಾಗಿರಬೇಕಾಗಿತ್ತು. ಏನಂದರೆ ಅವ್ರ ಯೋಚನೆ ಥರ ನಾವಿದ್ದೀವ ಅಂತ ಅವ್ರು ಯೋಚನೆ ಮಾಡ್ತಾರೆ, ಆದರೆ ನಮ್ಮ ಭಾವನೆಗಳಿಗೆ ಅವ್ರಿಗೆ ಅರ್ಥನೇ ಆಗಲ್ಲ. ನಮ್ಮ ಭಾವನೆಗಳು ಹೆಂಗಿರುತ್ತೆ ಅಂದರೆ ಹೆಣ್ಣಾಗಿರುತ್ತೆ. ನಮ್ಮ ನಡವಳಿಕೆ ಹೆಣ್ಣಾಗಿಲ್ಲ ಅಂದರೆ ನಮ್ಮ ಭಾವನೆಯಲ್ಲಿರುವಂಥ ಒಂದೊಂದು ಯೋಚನೆಯೂ ಹೆಣ್ಣಾಗಿರುತ್ತೆ. ಆದರೆ ಅವರು ಅದನ್ನು ಮುಖ್ಯತ್ವ ಕೊಡಲ್ಲ. ಅವ್ರು ನಾವು ಕೂತ್ಕೊಳ್ಳೋ ರೀತಿ, ನಾವು ನಡ್ಕೊಳ್ಳೋ ರೀತಿ, ಇದ್ರ ಬಗ್ಗೆನೇ ಕೌನ್ಸಿಲಿಂಗ್ ಮಾಡ್ತಾರೆ. ಅದರವಾಗಿ ತುಂಬ ಮುಖ್ಯತ್ವವಾಗಿ ಅವ್ರು ಏನು ಮಾಡ್ತಾರೆ ಅಂದರೆ, ನೀವು ಇದರಲ್ಲಿ ಇರ್ತೀರಾ, ಈ ಜೀವನದಲ್ಲಿ ನಿಮಗೆ ತುಂಬ ಇಷ್ಟನಾ, ಇದರಲ್ಲಿ ಆಗುವ ತೊಂದರೆಗಳ ಬಗ್ಗೆ ತುಂಬ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದರೆ, ಕೌನ್ಸಿಲರ್ಗೆ ಆದಷ್ಟು ಈ ಜೀವನ ತುಂಬ ಕಷ್ಟಕರ, ಅವರಿಗೆ ಗಂಡಾಗಿ ಹುಟ್ಟಿರಬೇಕು, ಹೆಣ್ಣು ಹೆಣ್ಣಾಗಿರಬೇಕು, ಆ ಜೀವನ ತುಂಬ ಸೂಕ್ತ ಅಂತ ಅಂದ್ಕೊಳ್ತಾರೆ. ಆದರೆ ಜೀವನ ಹಂಗಲ್ಲ. ಜೀವನ ಅನ್ನೋದು, ಜೆಂಡರ್ ಅನ್ನೋದು ನಮಗೆ ಡಿಸೈಡ್ ಆಗಿರೋದು. ನಾವೇನು ಯೋಚನೆ ಮಾಡ್ತೀವೋ ಮಾನಸಿಕವಾಗಿ, ಅದೇ ಥರನೇ ನಮ್ಮ ಜೀವನ ಆಗೋದು. ಅದನ್ನು ದೈಹಿಕವಾಗಿ ಬದಲಾವಣೆ ಮಾಡ್ಕೊಳ್ಳೋಕ್ಕೆ ನಾವು ಈ ಪ್ರೊಸೆಸ್ನ ಕೈಗೊಳ್ತೀವಿ. ಹಾಗೂ ನಮಗೆ ಈ ಹಾರ್ಮೋನ್ಸ್ ಕೊಡಬೇಕಂದ್ರೆ ಸುಮಾರು 6 ತಿಂಗಳಿಂದ 1 ವರ್ಷವರೆಗೂ ನಮಗೆ ಇಳ್ದಾಡ್ತಾರೆ. ಯಾಕಂದರೆ ಅವರಿಗೆ ನಾವು ಜೆಂಡರಲ್ಲಿ ನಾವು ಸ್ಟ್ರಾಂಗ್ ಆಗಿಲ್ಲ ಅಂತ ಅವರಿಗೆ ಮನೋಭಾವನೆ. ನನ್ನ ಪ್ರಶ್ನೆಯಲ್ಲಿ ಏನು ಹುಟ್ಟುತ್ತಂದರೆ, ಜೆಂಡರ್ ಅಂದರೆ ಏನು? ಜೆಂಡರ್ ಇಸ್ ವಾಟ್ ವಿ ಡಿಸೈಡ್. ನಮ್ಮ ಜೆಂಡರ್ನ ಡಿಸೈಡ್ ಮಾಡೋದು ನಾವು, ಅವರಲ್ವಾ? ಸೊ ನಮ್ಮ ಮನಸ್ಥಿತಿಗೆ ಬೇಕಾಗಿರುವಂಥ ನಮ್ಮ ದೇಹವನ್ನು ನಾವು ರೂಪಿಸ್ಕೊತೀವಿ. ಅಲ್ಲಿರುವಾಗ ಈ ಡಾಕ್ಟರ್ಸ್ ಅವರು ನಮ್ಮನ್ನು ಗೊಂದಲಕ್ಕೆ ತಳ್ತಾರೋ ಎಂಬ ಒಂದು ಪ್ರಶ್ನೆಯೂ ಮೂಡುತ್ತೆ. ಆದರೆ ಇವತ್ತಿರುವ ಕಾಲಸ್ಥಿತಿಯಲ್ಲಿ ಕೌನ್ಸಿಲಿಂಗ್ ಅನ್ನೋದು ಬಹು ಮುಖ್ಯವಾದ ವಿಷಯ. ಪ್ರತಿಯೊಬ್ಬರಿಗೂ, ಎಲ್ಲರಿಗೂ, ಒಂದು ಗಂಡಿಗೂ ಒಂದು ಹೆಣ್ಣಿಗೂ ಇಲ್ಲ ಒಂದು ಸೂಸೈಡ್ ಮಾಡ್ಕೊಳ್ಳೋರು ಪ್ರತಿಯೊಬ್ಬರಿಗೂ ಕೌನ್ಸಿಲಿಂಗ್ ಬೇಕು. ಅದೇ ಪ್ರೊಸೆಸ್ನ ನಮ್ಮ ಟ್ರಾನ್ಸ್ ಕಮ್ಯುನಿಟಿ ಮೇಲೆ ಹಾಕಿದ್ದಾರೆ. ಆದರೆ ಇದು ಎಷ್ಟುವರೆಗೂ ಸೂಕ್ತ ಅನ್ನೋದು ಇವತ್ತಿರುವ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರಿಗೂ ಕೌನ್ಸಿಲಿಂಗ್ ಮಾಡಿದವ್ರು ಎಲ್ಲರಿಗೂ ಟ್ರಾನ್ಸ್ಜೆಂಡರ್ ಟ್ರಾನ್ಸಿಷನ್ ಸರ್ಟಿಫಿಕೇಟು ಸಿಗಲ್ಲ, ಮತ್ತು ಅವ್ರಿಗೆ ಬೇಕಾಗುವಂಥ ಪ್ಲಾಸ್ಟಿಕ್ ಸರ್ಜರಿ ಚಿಕಿತ್ಸೆನೂ ಸರಿಯಾಗಿ ಸಿಗ್ತಾ ಇಲ್ಲ.
ತಂದೆ ತಾಯಿಗಳೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ, ಕ್ಲಿನಿಕಲ್ ಸೈಕಾಲಜಿಸ್ಟ್ ಹತ್ರ ಹೋಗಿ ಈ ಥರ ಒಂದು ಟ್ರಾನ್ಸಿಷನ್ ಬೇಕಾಗಿರುವಂಥ ಸೂಕ್ತ ಸಲಹೆಗಳನ್ನ ಕೊಟ್ಟರೆ ಬಹು ಚೆನ್ನಾಗಿರುತ್ತೆ. ಯಾಕಂದರೆ ಇವತ್ತು ಎಲ್ಲರೂ ಟ್ರಾನ್ಸ್ ಕಮ್ಯುನಿಟಿಯವರು ತಂದೆ ತಾಯಿನ ಬಿಟ್ಟು ಒಂದು ಸಂಸ್ಥೆನ ಮುನ್ನುಗ್ಗಿ ಅವ್ರ ಕಡೆಯಿಂದಲೇ ನಾವು ಟ್ರಾನ್ಸಿಷನ್ ಮಾಡ್ಕೊಳ್ಬೇಕಂದ್ರೆ ತುಂಬ ಕಷ್ಟಕರವಾದ ವಿಷಯ. ಆದರೆ ಇವತ್ತಿರುವಂಥ ಸಂಸ್ಥೆಗಳು, ನಮ್ಮ ಸಂಸ್ಥೆಗಳೆಲ್ಲ ಅದರಲ್ಲಿ ತುಂಬ ಹೆಚ್ಚಿನ ಕೆಲಸಗಳು ಮಾಡ್ತಾ ಇದೆ. ಹಾಗೂ ಡಾಕ್ಟರ್ಸ್ ಅವ್ರಿಗೆ ನಾಟ್ ಓನ್ಲಿ ಕ್ಲಿನಿಕಲ್ ಸೈಕಾಲಜಿಸ್ಟು, ಜನರಲ್ ಮೆಡಿಸಿನ್ಸು, ಜನರಲ್ ಡಾಕ್ಟರ್ಸ್ಗೂ ಇದ್ರ ಬಗ್ಗೆ ಸ್ವಲ್ಪ ಅರಿವು ಇರಬೇಕು ಅಂತ ನನಗೆ ಅನಿಸ್ತಾ ಇದೆ. ಹಾಗೂ ಇವತ್ತು ಟ್ರಾನ್ಸಿಷನ್ ಪ್ರೊಸೆಸ್ಸಲ್ಲಿ ಪ್ರತಿಯೊಂದು ಟ್ರಾನ್ಸ್ ಕಮ್ಯುನಿಟಿಗೂ ಆಗುವ ವಿಷಯಗಳು ಏನಂದರೆ, ಅವ್ರಿಗೆ ಒಂದು ಮೆಂಟಲ್ ಸ್ಟೆಬಿಲಿಟಿ ಇಲ್ದಿರುವಾಗ ಒಂದು ಸಪೋರ್ಟ್ ಇರಬೇಕು. ಸಪೋರ್ಟ್ ಸಿಸ್ಟಮ್ ಅಂದರೆ ಒಂದು ಫ್ಯಾಮಿಲಿ ಬಹುಮುಖ್ಯವಾದ ಒಂದು ರೋಲ್ ಪ್ಲೇ ಮಾಡುತ್ತೆ. ಅದಾಗಿ ಸಮುದಾಯನೂ ತುಂಬ ಬಹುಮುಖ್ಯವಾಗಿ ಒಂದು ರೋಲ್ ಪ್ಲೇ ಮಾಡುತ್ತೆ. ಅದಕ್ಕಿಂತ ಬರೀ ಸಂಸ್ಥೆಗಳು ಮಾತ್ರ ನಾವು ಕೈ ಜೋಡಿಸ್ಕೊಂಡು ಸಮುದಾಯದವರಿಗೆ ಬೆಂಬಲ ನೀಡೋದಲ್ಲದೆ, ಇವತ್ತು ಪ್ರತಿಯೊಂದು ಡಾಕ್ಟರ್ಸ್ ಯಾಕಂದರೆ ನಾವು ಟ್ರಾನ್ಸಿಷನ್ ಆಗೋ 90% ಕೆಲಸ ಮಾಡೋದೇ ಡಾಕ್ಟರ್ಸ್. ಸೊ ಡಾಕ್ಟರ್ಸ್ ಅವ್ರಿಗೆ ಬಹುಮುಖ್ಯವಾಗಿ ಈ ಟ್ರಾನ್ಸಿಷನ್ಸ್ ಬಗ್ಗೆ, ಟ್ರಾನ್ಸಿಷನ್ ಹಾರ್ಮೋನ್ಸ್ ಬಗ್ಗೆ ಮತ್ತು ಅವರ ಮನಸ್ಥಿತಿ ಬಗ್ಗೆ ತುಂಬ ಅರಿವಿರಬೇಕು. ಹಾಗೂ ಒಂದು ಫ್ರೆಂಡ್ಲಿ ನೇಚರಿಂದ ಅವರೆಲ್ಲ ಸ್ಟಡಿನೂ ಸರಿಯಾಗಿ ಮಾಹಿತಿಯನ್ನು ಪಡ್ಕೊಂಡು ಈ ವಿಷಯದಲ್ಲಿ ಕೆಲಸ ಮಾಡಿದರೆ ತುಂಬ ಸೂಕ್ತವಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಥ್ಯಾಂಕ್ ಯು ಟು ಎವ್ರಿ ಒನ್. ನನ್ನ ಕೇಳುಗರಿಗೆ, ನನ್ನ ವಿಡಿಯೋ ನೋಡಿದವರಿಗೆ ಇದರಲ್ಲಿ ಏನಾದರೂ ಮಾಹಿತಿ ಸಿಕ್ಕಿದರೆ ತುಂಬ ಸಂತೋಷ ಆಗುತ್ತೆ. ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಮೀಟ್ ಆಗ್ತೀನಿ. ಅಷ್ಟೇ, ಎಲ್ಲರಿಗೂ ನಮಸ್ಕಾರ.